ತಂದೆ ಕೊಡಿಸಿದ್ದ ಸೀರೆ ಮದುವೆಯಾಗುವವರೆಗೆ, ತಾಯಿ ಕೊಡಿಸಿದ್ದ ಸೀರೆ ತಾಯಿಯಾಗುವವರೆಗೆ, ಅಣ್ಣ ಕೊಡಿಸಿದ್ದ ಸೀರೆ ಬಣ್ಣ ಹೋಗುವವರೆಗೆ, ಬಟ್ ಗಂಡ ಕೊಡಿಸಿದ್ದೇ ಕೊನೆಯವರೆಗೆ ಅಂತ ಹೇಳೋ ಈ ಸಾಲುಗಳು ಇಲ್ಲೊಬ್ಬ ಹೆಣ್ಣಿಗೆ ತಟ್ಟಿರ್ಲಿಲ್ಲ. ಗಂಡ ಕೊಡಿಸಿದ್ದ ಸೀರೆಯನ್ನ ಎಸೆದು ನಲ್ಲನ ಆಸೆಗೆ ಬಿದ್ದು ಅವನ ಹಿಂದೆ ಹೋಗ್ಬಿಟ್ಟಿದ್ದಾಳೆ. ಇದು ರಾಜಧಾನಿಯಲ್ಲಿ ನಡೆದ ಅತಿ ಅಮಾನುಷ ಘಟನೆ. ನನ್ನ ಬಿಟ್ಟೋಗ್ಬೇಡ ಕಣೆ, ಈ ಮಕ್ಕಳನ್ನಾದ್ರೂ ನೋಡಿ ನಮ್ ಜೊತೆ ಇರುವಂತ ಪರಿಪರಿಯಾಗಿ ಕೇಳಿಕೊಂಡ ಗಂಡನನ್ನ ಒಲ್ಲೆ ಎಂದು, ಅಮ್ಮ ನಮ್ಮನ್ನ ಬಿಟ್ಟೋಗ್ಬೇಡಮ್ಮ ಅಂತ ಕಾಲಿಗೆ ಬೀಳೋ ಮಕ್ಕಳನ್ನ ಕಾಲಿಂದ ಒದ್ದು ಅವನೇ ಬೇಕು ಅಂತ ಮೋಹವರಿಸಿ ಹೋದವಳ ಮೋಹಿಷ್ಟಿಯ ಕತೆ ಇದು. ಈ ಫೋಟೋ ನೋಡಿ ಇಬ್ಬರು ಒಳ್ಳೆ ಪೇರನ್ನಿಸ್ತಾ ಇದೆ ಅಲ್ವಾ? ಬಟ್ ಇದು ತಪ್ಪಾದ ಜೋಡಿ, ಅಸಲಿ ಜೋಡಿ ಇಲ್ ನೋಡಿ. ಇದು ಗಂಡ 3 ಮಕ್ಕಳ ಜೊತೆ ಈಕೆ ಇದ್ದಾಳೆ. ಆಕೆಗೆ ಸಕ್ರಮವಾಗಿ ಇದ್ದದ್ದು ಇದಿಷ್ಟು. ಬಟ್ ಅವಳಿಗೆ ಇದೆಲ್ಲ ಬೇಕಾಗಿರ್ಲಿಲ್ಲ, ಇವನೇ ಬೇಕಾಗಿತ್ತು. ಈಕೆ ಹೆಸರು ಲೀಲಾವತಿ. 11 ವರ್ಷಗಳ ಹಿಂದೆ ಪ್ರೀತಿ ಮಾಡಿ ಮಂಜುನಾಥ್ನನ್ನ ಮದುವೆಯಾಗಿದ್ಲು. ಆ ಚಿಗುರಿನ ಸವಿಯಲ್ಲಿ 3 ಮುದ್ದಾದ ಮಗುಗಳು ಅರಳಿದ್ವು. ಬೆಂಗಳೂರು ಹೊರವಲಯದ ಆನೇಕಲ್ ಬಸವನಪುರ ಗ್ರಾಮದಲ್ಲಿ ಈ ಕುಟುಂಬ ಒಂದೊಳ್ಳೆ ಮನೆ ಮಾಡಿಕೊಂಡು ಸೆಟಲ್ ಕೂಡ ಆಗಿತ್ತು. 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ಇದಕ್ಕಿಂತ ಇನ್ನೇನ್ ಬೇಕು ಅನ್ನುವಂತ ಬಾಳ ಆಕೆಯದ್ದು. ಹೀಗಿದ್ರೂ ಆಕೆಗೆ ಮತ್ತೊಮ್ಮೆ ಲವ್ ಆಗಿದೆ. ಗಂಡ ಮಕ್ಕಳಿಗೆ ಬಾಯ್, ಪ್ರೇಮಿಗೆ ಹೇಳಿದ್ಲು ಪ್ರೇಮಿಯ ಜೊತೆ ಎಸ್ಕೇಪ್ ಆದವರು 3 ಮಕ್ಕಳ ತಾಯಿ. ಕ್ಯಾಬ್ ಚಾಲಕನಾಗಿರುವ ಮಂಜುನಾಥ್ ಹಗಲಳು ದುಡಿದು ಕುಟುಂಬವನ್ನ ಸಾಕ್ತಾ ಇದ್ರೆ, ಈ ಹೆಮ್ಮಾರಿ ಲೀಲಾವತಿ ಗಂಡ ಕೆಲಸಕ್ಕೆ ಹೋಗ್ತಾ ಇದ್ದಂತೆ ಪ್ರಿಯಕರನ ಜೊತೆ ಸರಸ ಸಲ್ಲಾಪದಲ್ಲಿ ಬ್ಯುಸಿ ಆಗ್ತಾ ಇದ್ಲು. ಅಲ್ಲದೆ ಇವರ ಚಕ್ಕಂದಕ್ಕೆ ಮಕ್ಕಳು ಅಡ್ಡಿಯಾಗ್ತಾರೆ ಅಂತ ಪ್ರಿಯಕರ ಸಂತೋಷ್ ಮಕ್ಕಳ ಮೇಲೆ ಹಲ್ಲೆ ಕೂಡ ಮಾಡ್ತಾ ಇದ್ದಂತೆ 2 ವರ್ಷದಿಂದ ಪ್ರಿಯಕರ ಸಂತೋಷ್ ಜೊತೆ ಲೀಲಾವತಿ ರಾಸಲೀಲೆ ಶುರು ಬಿಟ್ಕೊಂಡಿದ್ಲು. ಅಲ್ಲದೆ ಇತ್ತೀಚೆಗೆ ಮನೆಯಲ್ಲಿ ಪತಿ ಮಂಜುನಾಥ್ ಫೋಟೋಗಳು ಕಾಣೆಯಾಗಿದ್ವು. ಅನುಮಾನಗೊಂಡ ಮಂಜುನಾಥ್ ಲೀಲಾವತಿ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ. ತಾನು ಕೆಲಸಕ್ಕೆ ಹೊರ ಹೋಗ್ತಾ ಇದ್ದಂತೆ ಸಂತು ಸಂಘಕ್ಕೆ ಹಾತೊರಿತಾ ಇದ್ದ. ತನಗೆ ನೈಟ್ ಡ್ಯೂಟಿ ಇದ್ರೆ ಮನೆಯಲ್ಲಿ ಸಂತು ಜೊತೆ ಸಲ್ಲಾಪದಲ್ಲಿ ತೊಡಗ್ತಾ ಇದ್ದ ವಿಚಾರ ಪತಿಗೆ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಪತ್ನಿ ಜೊತೆ ಜಗಳವಾಡಿದ್ದಲ್ಲದೆ ಬುದ್ಧಿನೂ ಹೇಳಿದ್ದ. ಆದ್ರೆ ಕಳೆದ ಭಾನುವಾರ ಸಹ ಸಂತುಗಾಗಿ ಏರಿಯಾದಲ್ಲಿ ನಡೀತಾ ಇದ್ದ ಗಣೇಶೋತ್ಸವದ ಬಳಿ ಲೀಲಾ ತೆರಳಿದ್ಲು. ಅಲ್ಲಿ ರೋಮಿಯೋ ಜೂಲಿಯೆಟ್ ಅನ್ನೋ ರೀತಿ ಪ್ರೇಮಿಗೆ ಫ್ಲೈಯಿಂಗ್ ಕಿಸ್ ಬೇರೆ ಕೊಟ್ಟಿದ್ಲು. ಇದನ್ನ ಪತಿ ಮಂಜುನಾಥ್ ಗಮನಿಸಿ ಮನೆಗ್ ಬಾ ಎಂದಿದ್ದಷ್ಟೇ ಸಂತು ಜೊತೆ ಲೀಲಾವತಿ ಎಸ್ಕೇಪ್ ಆಗಿದ್ದಾಳೆ. ರೂಮ್ಗೆ ಕರ್ಕೊಂಡ್ ಬಂದಿರೋದು ಅಂದ್ರೆ ಇದರಲ್ಲಿ ನನ್ನ ಫೋಟೋಸ್ ಅಲ್ಲೆಲ್ಲ ನನ್ನ ಮನೆಯಲ್ಲೇ ಮಲಗಿರೋದು, ಅವನದೇ ಡಾಲರ್ ಹಾಕಿರೋದು. ನನ್ನ ಸೀರೆ ತಗೊಟ್ಟು ಯಾಮಾರಿಸಿ ನನ್ನ ಹೃದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ. ನನ್ನ ದೇವತೆ ಅವಳು ನನ್ನ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ತು ನನ್ನ ಮಗನ್ ಬರ್ತಾಳೆ, ಯಾಮಾರಿಸ್ಬಿಟ್ಟ ಅವನು ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವನಿಗೇನು ಇಲ್ಲ, ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್, ಈ ಸೀರೆ ಅವನೇ ಕೊಡ್ಸಿರೋದು. ನೋಡಿ ಸಾರ್, ಎಲ್ಲ ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೆಯಲ್ಲೇ ಮಲಗಿರೋದು. ಅವನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ. ಮೋಸ ಮಾಡಿಬಿಡ ಅಣ್ಣ. ದೇವ್ರೇ, ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ. ಸ್ವಾಮಿ, ಜನನೇ ಇರ್ಬೇಕಪ್ಪ ನನಗೆ. ದೇವ್ರೇ, ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪ ನನಗೆ. ನನ್ನ 3 ಜನ ಮಕ್ಕಳಿದಾರಪ್ಪ. 2 ಗಂಡು ಮಕ್ಕಳು ನನ್ನ ಹತ್ರ ಇದ್ದಾವೆ, ಹೆಣ್ಮಗು ಅವಳ ಹತ್ರ ಇದ್ದಾಳೆ. ಅವಳು ಆ ಕೆಲಸ ಮಾಡಿದಾಳೆ, ನನ್ನ ಮಗಳು ಅದೇ ಕೆಲಸ ಮಾಡಿಬಿಡ್ಲಿ. ನನಗೆ ಭಯ ಆಗುತ್ತೆ ಸ್ವಾಮಿ. ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಸ್ವಾಮಿ. ನನಗೆ ತುಂಬ ನೋವಾಗುತ್ತಣ್ಣ. ನನ್ನ ಪ್ರಾಬ್ಲಮ್ ಎಲ್ಲ ನೋಡಿ ಅಣ್ಣ. ಇಲ್ಲೇ ಮಲ್ಕೊಳ್ಳೋಣ ಅವನು, ಎಲ್ಲ ನನ್ಗೆ ಗೊತ್ತಣ್ಣ. ನೋಡಿ ಅಣ್ಣ, ಇದೆಲ್ಲ ಇದೆ, ಫೋಟೋಸ್ ಎಲ್ಲ ಇದೆ ಅಣ್ಣ. ಫೋಟೋಸ್ ಎಲ್ಲ ಇದೆ ಅಣ್ಣ ನನ್ನ ಹತ್ರ. ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಫೋಟೋಸು. ಅವ್ನು ಎಲ್ಲ ಏನೇನು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದು ಅಣ್ಣ. ದಯವಿಟ್ಟು ನನ್ನ ಮಕ್ಕಳನ್ನ ಇದು ಮಾಡಿಬಿಡಿ. ಇನ್ನು ಪತ್ನಿ ಪರಾರಿಯಾಗ್ತಾ ಇದ್ದಂತೆ ಪತಿ ಮಂಜುನಾಥ್ ನಾಪತ್ತೆ ದೂರು ದಾಖಲಿಸಿದ್ದಾರೆ. ಗಂಡು ಮಕ್ಕಳು ನನ್ನೊಂದಿಗಿದ್ದಾರೆ, ಹೆಣ್ಣು ಮಗುವನ್ನ ಆಕೆ ಕರೆದುಕೊಂಡು ಹೋಗಿದ್ದಾಗಿಯೂ ಹೇಳಿದ್ದಾನೆ ಪತಿ. ಆದ್ರೆ ಈ ಲೀಲಾವತಿ ಎಂಬ ಹೆಮ್ಮಾರಿ ನನಗೆ ಮಕ್ಕಳೇ ಬೇಡ, ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಹೇಳಿ ಬರೆದುಕೊಟ್ಟು ಪ್ರಿಯಕರನ ಜೊತೆ ಹೊರಟು ಹೋಗಿದ್ದಾಳಂತೆ. ಛೇ, ಇಂಥವ್ರು ಹೆಣ್ಣು ಕುಲಕ್ಕೆ ನಿಜಕ್ಕೂ ಕಳಂಕ.